ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಕ್ರೈಸ್ತರು ಸೂರ್ಯ ಬೆಳಕಿನ ಹಾಗೆ ಪಾರದರ್ಶಕವಾಗಿರಬೇಕು. ಈ ದಿನದ ದೇವರ ವಾಕ್ಯ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. ಮತ್ತಾಯ 5ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನದವರೆಗೆ. ನಾವು ಹೊಂದಿಕೊಂಡಿರುವುದೆಲ್ಲವೂ ಎಲ್ಲ ಅಮೂಲ್ಯವಾದವುಗಳಿಗೂ ಮಿಗಿಲಾಗಿ ಮೌಲ್ಯವಾಗಿರುವವನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟು ಶಿಲುಬೆಯಲ್ಲಿ ಮುದ್ರೆಯೊತ್ತಲ್ಪಟ್ಟ ನಂತರವೇ ನಮಗೆ ದೊರಕುತ್ತದೆ. ಯಾಕೆಂದರೆ ಅದು ದೇವರ ಜೀವವಾಗಿದೆ. ಆದ್ದರಿಂದ ನಮ್ಮ ಮಾತಿನ ನೆರವೇರಿಕೆಗಾಗಿ ಯಾವುದನ್ನಾದರೂ ನಮ್ಮದೇ ಎಂದು ಹೇಳಿಕೊಳ್ಳುವ ಯಾವ ಹಕ್ಕು ನಮಗಿಲ್ಲ. ಆದಾಗ್ಯೂ ನಮ್ಮ ರಕ್ಷಕನು ನೀತಿಯ ಪ್ರಮಾಣದ ಬಳಕೆಯನ್ನು ನಿಷೇಧಿಸಲಿಲ್ಲ. ವಾಕ್ಯದಲ್ಲಿ ಹೇಳಿರುವುದೆಲ್ಲವೂ ಸತ್ಯ ಮತ್ತು ಸತ್ಯವಲ್ಲದೆ ಬೇರೇನೂ ಅಲ್ಲ ಎಂದು ಸಾಕ್ಷಿ ಹೇಳುವುದಕ್ಕೋಸ್ಕರ ದೇವರ ಹೆಸರನ್ನು ಭಯಭಕ್ತಿಯಿಂದ ಎತ್ತುವುದನ್ನು ಕ್ರಿಸ್ತನು ನಿಷೇಧಿಸಲಿಲ್ಲ. ಯೇಸುವನ್ನು ವಿಚಾರಣೆಗೆಂದು ಹಿರೀ ಸಭೆಯವರ ಮುಂದೆ ನಿಲ್ಲಿಸಿದ್ದಾಗ ಯೇಸು ಸ್ವತಃ ಸತ್ಯ ಸಾಕ್ಷಿಯ ಬಗ್ಗೆ ಪ್ರಮಾಣ ಮಾಡಲು ನಿರಾಕರಿಸಲಿಲ್ಲ. ಮಹಾಯಾಜಕನು ಅವನಿಗೆ, ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು, ನೀನೇ ಹೇಳಿದ್ದಿ ಎಂದು ಉತ್ತರಿಸಿದನು. ನಿರಂತರವಾಗಿ ಪ್ರಮಾಣಪೂರ್ವಕವಾಗಿ ಯಾರಾದರೂ ಸತ್ಯಸಾಕ್ಷಿ ಹೇಳುತ್ತಾರೆಂದರೆ ಅದು ಕ್ರೈಸ್ತೀಯನಾದವನು ಮಾತ್ರವೇ ಆಗಿದ್ದಾನೆ. ನಾವು ಮಾಡುವ ಪ್ರತಿಯೊಂದು ಆಲೋಚನೆಯೂ ಆತನ ಕಣ್ಣಿಗೆ ಮರೆಯಾಗಿಲ್ಲ ಎಂದು ಅರಿತುಕೊಂಡವರಾಗಿ ದೇವರ ಸನ್ನಿಧಿಯಲ್ಲಿ ತಾವಿದ್ದೇವೆ ಎನ್ನುವಂತೆಯೇ ಯಾವಾಗಲೂ ಅವರು ಜೀವಿಸುತ್ತಾರೆ ಮತ್ತು ಆಜ್ಞಾರೂಪವಾಗಿ ಹಾಗೆ ಮಾಡಬೇಕಾದಾಗ ತಾನು ಹೇಳುತ್ತಿರುವುದು ಸತ್ಯ ಮತ್ತು ಸತ್ಯವನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಎಂದು ಸಾಕ್ಷಿಯಾಗಿ ದೇವರಿಗೆ ಮೊರೆಯಿಡುವುದು, ಮನವಿ ಮಾಡುವುದು ಅವರಿಗೆ ಸರಿಯಾಗಿಯೇ ಇರುತ್ತದೆ. ಕ್ರೈಸ್ತರು ಮಾಡಬೇಕಾದದ್ದೆಲ್ಲವೂ ಸೂರ್ಯ ಬೆಳಕಿನ ಹಾಗೆ ಪಾರದರ್ಶಕವಾಗಿರಬೇಕು. ಸತ್ಯವು ದೇವರದು, ದೇವರಿಂದ ಮಾತ್ರ ಬರುತ್ತದೆ. ವಂಚನೆ ಮತ್ತು ಅದರ ಪ್ರತಿಯೊಂದು ರೂಪಗಳು ಸೈತಾನನಿಂದ ಬರುತ್ತದೆ. ನಿಖರವಾದ ಸತ್ಯವನ್ನು ಮಾತನಾಡುವುದು ಹಗುರವಾದ ಅಥವಾ ಸುಲಭವಾದ ವಿಷಯವಲ್ಲ. ನಾವು ಸತ್ಯವನ್ನು ಅರಿತುಕೊಳ್ಳದ ಹೊರತು ನಾವು ಸತ್ಯವನ್ನು ಮಾತನಾಡಲು ಸಾಧ್ಯವಿಲ್ಲ. ಮತ್ತು ಎಷ್ಟೋ ಬಾರಿ ಪೂರ್ವಾಗ್ರಹ ಅಭಿಪ್ರಾಯಗಳು, ಮಾನಸಿಕ ಗೊಂದಲಗಳು, ಅಪೂರ್ಣವಾದ ಜ್ಞಾನ, ತೀರ್ಪು ಮಾಡುವುದರಲ್ಲಿ ದೋಷ, ಇವುಗಳೆಲ್ಲ ನಾವು ಮಾಡಬೇಕಾದವುಗಳ ಬಗ್ಗೆ ಸರಿಯಾದ ಗ್ರಹಿಕೆಯನ್ನು ಹೊಂದಿಕೊಳ್ಳುವುದನ್ನು ತಡೆಯುತ್ತದೆ ಅಲ್ಲವೇ? ಸತ್ಯನೇ ಆಗಿರುವಾತನಿಂದ ನಮ್ಮ ಮನಸ್ಸುಗಳು ನಿರಂತರವಾಗಿ ಮಾರ್ಗದರ್ಶನವನ್ನು ಪಡೆಯದ ಹೊರತು ನಾವು ಸತ್ಯವನ್ನು ಮಾತನಾಡಲು ಸಾಧ್ಯವಿಲ್ಲ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಎಂದು ಕ್ರಿಸ್ತನು ಅಪೊಸ್ತಲನಾದ ಪೌಲನ ಮೂಲಕ ನಮಗೆ ಹೇಳುತ್ತಾನೆ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಎಂದು ವಾಕ್ಯವು ಹೇಳುತ್ತದೆ. ಪರ್ವತದ ಮೇಲಿನ ಕ್ರಿಸ್ತನ ಮಾತುಗಳು ತಮಾಷೆ, ಕ್ಷುಲ್ಲಕ ಮಾತುಗಳು ಮತ್ತು ಅನೈತಿಕವಾದ ಸಂಭಾಷಣೆಗಳನ್ನು ಧರ್ಮಶಾಸ್ತ್ರದ ಬೆಳಕಿನಡಿಯಲ್ಲಿ ಖಂಡಿಸುತ್ತದೆ. ನಮ್ಮ ಮಾತುಗಳು ಸತ್ಯವಾಗಿರುವುದು ಮಾತ್ರವಲ್ಲ, ಶುದ್ಧವಾಗಿಯೂ ಇರಬೇಕು ಎಂದು ಧರ್ಮಶಾಸ್ತ್ರವು ಬಯಸುತ್ತದೆ. ಕ್ರಿಸ್ತನಿಂದ ಕಲಿತವರು
ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಖಂಡಿಸುತ್ತಾರೆ. ಮಾತಿನಲ್ಲೂ ಜೀವನದಲ್ಲೂ ಅವರು ಸರಳವಾಗಿಯೂ ನೇರವಾಗಿಯೂ ಸತ್ಯವಾಗಿಯೂ ಇರುತ್ತಾರೆ. ಯಾಕೆಂದರೆ ಯಾರ ಬಾಯಲ್ಲಿ ಸುಳ್ಳು ಸಿಕ್ಕುವುದಿಲ್ಲವೋ ಅವರೊಂದಿಗೆ ಪಾಲುಗಾರರಾಗುವುದಕ್ಕೆ, ಅವರೊಂದಿಗೆ ಸಹಜೀವನ ನಡೆಸುವುದಕ್ಕೆ ಅವರು ತಯಾರಿ ನಡೆಸುತ್ತಿರುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.